ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗಿದೆ, ನಿಧಾನಕ್ಕೆ ಸರ್ಕಾರ ಟೇಕ್ ಆಫ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾಗ ಒಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ಹೊರಟಿದ್ದಾರೆ. ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಅದರಲ್ಲಿ ಒಂದಷ್ಟು ಚೇಂಜಸ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ, ಒಂದಷ್ಟು ಕಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಣವನ್ನ ಉಳಿತಾಯ ಮಾಡಬೇಕು ಎನ್ನುವಂತ ಉದ್ದೇಶದಿಂದ 5 ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಕಡಿಮೆ ವಾರ್ಷಿಕವಾಗಿ 55ರಿಂದ 60 ಸಾವಿರ ಕೋಟಿಯಷ್ಟು ಹಣವನ್ನ ವಿನಿಯೋಗ ಮಾಡಲಾಗ್ತಾ ಇದೆ. ಹೀಗಾಗಿ ಅದರಲ್ಲಿ ಒಂದಷ್ಟು ಹಣವನ್ನ ಉಳಿಸಿ ಅದನ್ನ ಬೇರೆ ಕಡೆಗೆ ಹಾಕಬೇಕು ಅನ್ನೋದು ಸರ್ಕಾರದ ಯೋಚನೆ ಆಗಿದೆ. ಈ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಪರಿಷ್ಕರಣೆ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸರ್ಕಾರ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರು ಕೂಡ ಹಣವನ್ನ ಪಡಿತಾ ಇದ್ದಾರೆ. ಆ ಅನರ್ಹರ ಅಕೌಂಟ್ಗೆ ಹೋಗ್ತಿದ್ದೆಲ್ಲ ಅದನ್ನ ನಾವು ಕಟ್ ಮಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಜನ ಅದಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಸ್ವಾಮಿ, 3 ವರ್ಷಗಳಿಂದ ಆ ವಿಚಾರ ನಿಮಗೆ ಗೊತ್ತಾಗ್ಲೇ ಇಲ್ವಾ? 3 ವರ್ಷಗಳಿಂದ ಹಾಗಾದ್ರೆ ಅನರ್ಹರಿಗೆ ನೀವು ದುಡ್ಡು ಹಾಕ್ತಾ ಇದ್ರ, ಅಥವಾ ಅನರ್ಹರು ಈ ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ನೀವೇ ಅವಕಾಶವನ್ನ ಮಾಡಿಕೊಟ್ಟಿದ್ರ? 3 ವರ್ಷಗಳ ಕಾಲ ಏನ್ ಮಾಡ್ತಿದ್ರಿ ಸ್ವಾಮಿ ಅಂತ ಇದೀಗ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅದನ್ನು ಕೂಡ ಇದೀಗ ಸ್ವಲ್ಪ ಬದಿಗಿಡೋಣ. ಹೌದು, ಅನರ್ಹರಿಗೆ ಹಣ ಸೇರಬಾರ್ದು ಅಂದ್ರೆ ನಾವು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದದನ್ನೇ, ಅಥವಾ ಈ ಗ್ಯಾರಂಟಿ ಯೋಜನೆಗೆ ಆಕ್ಷೇಪವನ್ನು ಎತ್ತಿದ್ದಂಥವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ನಿಜವಾಗ್ಲೂ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಲೇಬೇಕು. ಈ ಗ್ಯಾರಂಟಿ ಯೋಜನೆಯ ಮೂಲಕ ಅಥವಾ ಇನ್ನು ಯಾವುದೋ ಯೋಜನೆಯ ಮೂಲಕ ಈ ರೀತಿ ತಲುಪಿಲ್ಲ ಅಂದ್ರೆ ಇನ್ನು ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಅದು ಒಟ್ಟಾರೆ ಈ ರೀತಿಯಾಗಿಯೂ ಆದರೂ ತಲುಪಲಿ, ಆದರೆ ಇದರ ಲಾಭವನ್ನು ಇನ್ಯಾರೋ ಪಡೆದುಕೊಳ್ಬಾರ್ದು ಎನ್ನುವ ರೀತಿಯಲ್ಲಿ ಬಹಳ ಚೆನ್ನಾಗಿದ್ದಂಥವ್ರು, ಬಹಳ ಆರಾಮಾಗಿದ್ದಂಥವರಿಗೆ ಈ ಹಣ ಯಾವುದು ಕೂಡ ಬಳಕೆ ಆಗಬಾರ್ದು ಎನ್ನುವಂಥ ರೀತಿಯಲ್ಲಿ ಈಗ ಸರ್ಕಾರ ಕೊನೆಗೂ ಅದರಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಿದೆ. ಪ್ರಮುಖವಾಗಿ ಇದೀಗ ಕಣ್ಣನ್ನ ಇಟ್ಟಿರೋದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಒಂದಷ್ಟು ಬದಲಾವಣೆಯನ್ನ ಆಗ್ತಾ ಇದೆ. ಆ ಬದಲಾವಣೆ ಏನು, ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ, ನೀವು ಈ ಸಂದರ್ಭದಲ್ಲಿ ಏನ್ ಮಾಡಬೇಕಾಗತ್ತೆ ಗೃಹಲಕ್ಷ್ಮಿ ಹಣವನ್ನ ಹೀಗೆ ನಿರಂತರವಾಗಿ ಪಡಿಬೇಕು ಅಂದ್ರೆ ಎಲ್ಲವನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಸರ್ಕಾರ ಮಾಡೋದಕ್ಕೆ ಹೊರಟಿರೋದು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ಅಂದ್ರೆ ತಿಂಗಳಿಗೆ 2,000 ರೂಪಾಯಿ ಹಣ ಬರುತ್ತಲ್ಲ ಮನೆಯ ಯಜಮಾನಿಯರಿಗೆ, ಹೆಚ್ಚು ಕಡಿಮೆ 1,30,00,000 ಮಂದಿ ಇದ್ದಾರೆ. 1,30,00,000 ಮಂದಿ. ಅದರಲ್ಲಿ ಈಗ ಹೆಸರು ಡಿಲೀಟ್ ಆಗ್ತಿರೋದು ಎಷ್ಟು ಅಂದ್ರೆ 4,34,000 ಹೆಸರು ಡಿಲೀಟ್ ಆಗ್ತಾ ಇದೆ. ಎಷ್ಟು? 4,34,000. ಒಂದು ಅಂಕಿಅಂಶ ಅಂತೂ ಅಚ್ಚರಿ ಮೂಡಿಸ್ತಾ ಇದೆ. ನಾವು ಬೆಂಗಳೂರು ದಕ್ಷಿಣ ಅಂತ ತೆಗೆದುಕೊಂಡ್ರೆ, ಅಂದ್ರೆ ರಾಮನಗರ ಇತ್ತಲ್ಲ, ಅದಕ್ಕೆ ಬೆಂಗಳೂರು ದಕ್ಷಿಣ ಆಗಿದೆ. ಆ ರಾಮನಗರ ಭಾಗದಲ್ಲೇ ರಿಜಿಸ್ಟರ್ ಆದಂಥವರು 28,030 ಮಂದಿ. ಅದರಲ್ಲಿ ಈಗ ಹೆಸರು ಡಿಲೀಟ್ ಆಗ್ತಿರೋದು 12,719. ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಮಂದಿಯ ಹೆಸರು ಡಿಲೀಟ್ ಆಗ್ತಾ ಇದೆ. ಎಲ್ಲಿ? ಈ ರಾಮನಗರ ಭಾಗದಲ್ಲಿ ಅಥವಾ ಬೆಂಗಳೂರು ದಕ್ಷಿಣ ಭಾಗದಲ್ಲಿ. ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚು ಕಡಿಮೆ ಅಂದ್ರೆ ಎಲ್ಲದರಲ್ಲೂ ಅತಿ ಹೆಚ್ಚು ಹಣ ಹೋಗೋದು ಅದಕ್ಕೆ 24,000ದಿಂದ 25,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಬೇಕು. ಈಗ ಸರ್ಕಾರ ಹೇಳ್ತಾ ಇದೆ ನಾವು ವಾರ್ಷಿಕವಾಗಿ ಅದರಲ್ಲಿ ಏನಾದ್ರೂ ಮಾಡಿ 1,000 ಕೋಟಿ ಅಷ್ಟು ಹಣವನ್ನ ಉಳಿಸ್ತೇವೆ ಎನ್ನುವಂತ ರೀತಿಯಲ್ಲಿ. ಯಾವ ರೀತಿಯಾಗಿ, ಯಾವ ಕಾರಣಕ್ಕಾಗಿ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಅಂದ್ರೆ ಸರ್ಕಾರ ಹೇಳ್ತಾ ಇದೆ ಅದರಲ್ಲಿ ಸಾಕಷ್ಟು ಮಂದಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡಿದ್ರಲ್ಲ, ಅದರಲ್ಲಿ ಅತ್ತೆಯರು ಕೂಡ ಇದ್ರು. ಅತ್ತೆ ಅಥವಾ ಸೊಸೆಗೆ, ಒಟ್ಟ ಮನೆ ಯಜಮಾನಿಗೆ ಹೋಗ್ತಾ ಇತ್ತಲ್ಲ, ಅದರಲ್ಲಿ ಸಾಕಷ್ಟು ಮಂದಿ ಅತ್ತೆಯರು ಕೂಡ ಇದ್ರು. ಅತ್ತೆಯರು ಅಂದ್ರೆ ವಯಸ್ಸು ಆದಂಥವರು. ಅದರಲ್ಲಿ ಸಾಕಷ್ಟು ಮಂದಿ ಇದೀಗ ಮೃತರಾಗಿದ್ದಾರೆ, ಅವರು ಸಾವನ್ನಪ್ಪಿದ್ದಾರೆ. ಅವರು ಸಾವನ್ನಪ್ಪಿದ ಬಳಿಕವೂ ಕೂಡ ಅವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಆದ್ರೆ ಅವರ ಕುಟುಂಬಸ್ಥರು ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿಲ್ಲ. ಅದರ ಬದಲಾಗಿ ಅವರ ATM ಕಾರ್ಡ್ ಅನ್ನು ಅಥವಾ ಇನ್ಯಾವುದನ್ನ ಬಳಸಿ ಆ ಹಣವನ್ನ ಇವರು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಮೃತಪಟ್ಟವರಿಗೂ ಕೂಡ ಹೋಗ್ತಿದೆ ಅಂತ ಹೇಳಿ. ಹೀಗಾಗಿ ಮೃತಪಟ್ಟಂತವರೇ ಈ 4,30,000 ಮಂದಿ ಡಿಲೀಟ್ ಮಾಡಿದ್ದಾರಲ್ಲ, ಅದರಲ್ಲಿ ಹೆಚ್ಚು ಕಡಿಮೆ 1,90,000 ಸಾವನ್ನಪ್ಪಿರುವಂತವರು. ಆ ಕಾರಣಕ್ಕಾಗಿ ಇದೀಗ ಹೆಸರನ್ನ ಡಿಲೀಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಜನ ಕೇಳ್ತಿರೋದು ಏನಪ್ಪಾ ಅಂದ್ರೆ, ನೀವು ಹೇಳಿದ್ದೇನು, ಮನೆಯ ಯಜಮಾನಿಯರಿಗೆ ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ. ಈಗ ಮನೆಯ ಯಜಮಾನಿ ಅತ್ತೆ ಆಗಿದ್ರು ಅಂತ ಇಟ್ಕೊಳ್ಳಿ, ಅವ್ರು ಮೃತಪಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅದರ ಬದಲಾಗಿ ಅವರ ಜಾಗದಲ್ಲಿ ಸೊಸೆ ಕೊಡಿ ಎನ್ನುವ ರೀತಿಯಲ್ಲೂ ಕೂಡ ಜನ ಕೇಳ್ತಿದ್ದಾರೆ. ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿಯಾಗಿ ಯೋಚನೆಯನ್ನ ಮಾಡುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಇನ್ನೊಂದು ಸರ್ಕಾರ ಹೇಳ್ತಾ ಇದೆ, ಈಗ ಮೃತಪಟ್ಟು ಕೂಡ ಅಮೌಂಟ್ ಅನ್ನ ಪಡೀತಾ ಇದ್ರೆ ಅಥವಾ ಈಗಾಗಲೇ ಸಾಕಷ್ಟು ತಿಂಗಳಿಂದ ತಗೊಳ್ತಾ ಇದ್ರೆ ಅದನ್ನ ವಾಪಸ್ ತೆಗೆಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ. ಅದಾಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಅದಷ್ಟು ಸುಲಭ ಅಲ್ಲ ಅಂತ ಅನ್ಸುತ್ತೆ. ಆಗ ಜನ ರೊಚ್ಚಿಗೆ ಹೇಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಅವರ ಹೆಸರಂತೂ ಡಿಲೀಟ್ ಆಗತ್ತೆ. ನಿಮ್ಮ ಮನೆಯಲ್ಲಿ
ಈ ಗೃಹಲಕ್ಷ್ಮಿ ಹೆಸರಿಗೆ ನೋಂದಾಯಿಸಿಕೊಂಡಂತವ್ರು ಮೃತಪಟ್ಟಿದ್ರೆ ಈಗಲೂ ನೀವು ಅಮೌಂಟ್ ಅನ್ನ ಪಡೆದುಕೊಳ್ತಾ ಇದ್ರೆ ಇನ್ನು ಮುಂದೆ ನಿಮಗೆ ಆ ಅಮೌಂಟ್ ಬರೋದಿಲ್ಲ. ಒಂದು ಕಾರಣ. ಮತ್ತೊಂದೇನಪ್ಪಾ ಅಂದ್ರೆ ಈಗ IT ರಿಟರ್ನ್ ಮಾಡ್ತಾ ಇದ್ರೆ ಅಥವಾ GST ಏನಾದ್ರು ಪೇ ಮಾಡ್ತಾ ಇದ್ರು ನೋಂದಾಯಿಸಿಕೊಂಡಿದ್ರೆ ಅಂತವರ ಹೆಸರು ಕೂಡ ಡಿಲೀಟ್ ಆಗುತ್ತೆ. ಅಂತವರ ಹೆಚ್ಚು ಕಡಿಮೆ 1,90,000 ಮಂದಿ ಇದ್ದಾರಂತೆ. ಅಂತವರ ಹೆಸರನ್ನು ಕೂಡ ಈಗಾಗಲೇ ಡಿಲೀಟ್ ಮಾಡಲಾಗಿದೆ. ಹೌದು, ಏನಾಗುತ್ತೆ ಅಂದ್ರೆ ಈ IT ಪೇ ಮಾಡುವಂಥವ್ರು, GSTಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಂಥವ್ರು ತುಂಬಾ ಜನರ ಭಾವನೆ ಏನಪ್ಪಾ ಅಂದ್ರೆ ಅವರು ವ್ಯಾಪಾರ ಮಾಡ್ತಿರ್ತಾರೆ. IT ರಿಜಿಸ್ಟ್ರೇಷನ್ ಅಂದ್ರೆ ಅವರು ಒಳ್ಳೆ ತಿಂಗಳಿಗೆ ಸಂಬಳಪನ್ನ ಪಡಿತಿರ್ತಾರೆ, ಅಂಥವರಿಗೆ ಹಣ ಹೋಗಬಾರದು ಅನ್ನೋದು ಹೌದು ಒಂದೊಂದು ಸರ್ತಿ. ಆದ್ರೆ ತುಂಬಾ ಸಂದರ್ಭದಲ್ಲಿ ಈ IT ರಿಟರ್ನ್ ಅಂದ್ರೆ ಅವ್ರೇನು ಬಹಳ ಶ್ರೀಮಂತರು ಅಂತಾನೆ ಅಲ್ಲ, ಅಥವಾ GST ನೋಂದಾಯಿಸಿಕೊಂಡಿದ್ದಾರೆ ಎನ್ನುವ ಮಾತ್ರಕ್ಕೆ ಅವರು ಬಹಳ ಶ್ರೀಮಂತರು, ಸರ್ಕಾರದ ಯೋಜನೆಯನ್ನ ಪಡೆಯುವ ಹಂತದಲ್ಲೇ ಇರಲ್ಲ ಅಂತನೂ ಕೂಡ ಅರ್ಥ ಅಲ್ಲ. ಆದ್ರೆ ಸರ್ಕಾರ ಅಂಥದ್ದೊಂದು ಮಾನದಂಡವನ್ನ ಇದೀಗ ನಿಗದಿ ಮಾಡಿದೆ. ಈಗ ಅವರು ಹೇಳ್ತಿದ್ದಾರೆ IT ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, IT ರಿಟರ್ನ್ ಮಾಡ್ತಿದ್ದಾರೆ, GST ರಿಜಿಸ್ಟ್ರೇಷನ್ ಆಗಿದೆ, ಹೀಗಾಗಿ ಅವರ ಹೆಸರನ್ನು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಮತ್ತೊಂದಷ್ಟು ಹೆಸರು ಡಿಲೀಟ್ ಯಾಕಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ರೆ, ಈ KYC ಆಗದೇ ಇದ್ರೆ ಅಂತವರ ಹೆಸರನ್ನು ಕೂಡ ಇದೀಗ ಡಿಲೀಟ್ ಮಾಡಲಾಗ್ತಾ ಇದೆ. ನನ್ನ ಪ್ರಕಾರ ಅಂತವರ ಹೆಸರನ್ನ ಯಾವ ಕಾರಣಕ್ಕೂ ಡಿಲೀಟ್ ಮಾಡಬಾರ್ದು. ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ, ಈ KYCಗೂ ಕೂಡ ಸರಿಯಾದ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಈ ಒಂದೊಂದು ಟೈಮಲ್ಲಿ ನಮ್ಮಲ್ಲಿ ಸರ್ಕಾರದ ಯೋಜನೆಗಳ ಹಂಗೆ ಯಾವುದಾವುದೋ ಸಣ್ಣ ಪುಟ್ಟ ಟೆಕ್ನಿಕಲ್ ಕಾರಣಗಳನ್ನು ಕೊಟ್ಟು ಅವರ ಹೆಸರನ್ನು ತೆಗೆದು ಬಿಡೋದು ಅಥವಾ ಯೋಜನೆ ಫಲಾನುಭವಿಗಳ ಲಿಸ್ಟಿಂದ ಅವ್ರನ್ನ ಹೊರ ಹಾಕ್ಬಿಡೋದು ಅಂತ ಕೆಲಸ ಆಗಬಾರ್ದು. ನಿಜವಾಗ್ಲೂ ಯೋಜನೆಗೆ ಅರ್ಹರಿದ್ರು ಅಂತಾದ್ರೆ, ನಿಜವಾಗ್ಲೂ ಆ ಯೋಜನೆ ಪಡೆಯೋಕೆ ಅವ್ರು ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಅದ್ರ ವ್ಯಾಪ್ತಿಗೆ ಬರ್ತಾ ಇದ್ರೆ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗುತ್ತೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಸರ್ಕಾರವೇ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು ಅಥವಾ ಸರಿಪಡಿಸೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡಬೇಕಾಗತ್ತೆ. ಓಕೆ, ಈ ಎಲ್ಲ ಕಾರಣಗಳಿಗಾಗಿ ಇಷ್ಟು ಹೆಸರು ಇದೀಗ ಡಿಲೀಟ್ ಆಗ್ತಾ ಇದೆ. ಇದರಿಂದ ಸರ್ಕಾರ ತಿಂಗಳಿಗೆ 86 ಕೋಟಿ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ 1,000 ಕೋಟಿ ಹಣವನ್ನ ಉಳಿಸುತ್ತಂತೆ. ಅದನ್ನು ಇನ್ಯಾವುದೋ ಬೇರೆ ಯೋಜನೆಗೆ ಬಳಸಿಕೊಳ್ಳುತ್ತಂತೆ. ಈಗ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ನೀವು ಈ ಕೆಲಸವನ್ನ ಮಾಡದೇ ಇದ್ರೆ ಮುಂದಿನ ತಿಂಗಳಿಂದ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ತಕ್ಷಣ ನೀವು ಇದನ್ನ ಮಾಡಬೇಕಾಗತ್ತೆ. ಹೆಚ್ಚು ಕಡಿಮೆ ಇನ್ನೊಂದು ವಾರದಿಂದ ಈ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಕಾಣುತ್ತೆ. ಸ್ವಲ್ಪ ದಿನಗಳಲ್ಲಿ ಸರ್ಕಾರದ ಸಂಬಂಧಪಟ್ಟ ಕ್ಲಾರಿಟಿ ಕೊಡುತ್ತೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಸಚಿವರ ನೇಮಕ ಆಗಬೇಕಿತ್ತು, ಇಲ್ಲಿವರೆಗೂ ಕೂಡ ಆಗಿಲ್ಲ. ಈಗ ಅದೇ ಸಮಸ್ಯೆ. ಈಗ ಜನಕ್ಕೆ ಅಂದ್ರೆ ಯಾರೋ ಒಬ್ರು ಜವಾಬ್ದಾರಿ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಜನ ಕೇಳ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಹಣವೇ ಅಂತ ತೆಗೆದುಕೊಂಡ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಾ ಇತ್ತಲ್ಲ. ಆರಂಭದಲ್ಲಿ ಒಂದಷ್ಟು ಜನ ವ್ಯಂಗ್ಯ ಮಾಡಿದ್ರು, ನಮಗೆ ಬೇಡಿತ್ತು ಹಂಗೆ ಹಿಂಗೆ ಎನ್ನುವಂತ ಮಾತನ್ನ ಸ್ವತಃ ಮಹಿಳೆಯರೇ ಹೇಳಿದ್ರು, ಬೇರೆ ಬೇರೆ ಕಾರಣಗಳಿಗಾಗಿ, ರಾಜಕೀಯ ಕಾರಣಕ್ಕಾಗಿ ಮತ್ತೊಂದು ಕಾರಣಕ್ಕಾಗಿ. ಆದ್ರೆ ಸಾಕಷ್ಟು ಮಂದಿ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಮಹಿಳೆಯರು ಈಗ ಆ 2,000 ರೂಪಾಯಿ ಮೇಲೆ ಡಿಪೆಂಡ್ ಆಗೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ತಿಂಗಳ ಎಂಡಿಗೆ 2,000 ರೂಪಾಯಿ ಬರುತ್ತೆ, ಅದನ್ನ ಯಾವುದಕ್ಕೂ ಬಳಸ್ಕೊಳ್ಬಹುದು ಅಂತ. ಅಂದ್ರೆ 2,000 ರೂಪಾಯಿ ಅಮೌಂಟ್ನ ಮಹತ್ವ ತುಂಬಾ ಜನರಿಗೆ ಅದು ಅರ್ಥ ಆಗಲ್ಲ. ನಿಮಗೆ ಉತ್ತರ ಕರ್ನಾಟಕದ ಒಂದಷ್ಟು ಭಾಗಗಳಿಗೆ ಹೋದಂಥ ಸಂದರ್ಭ ಅದ್ರ ಮಹತ್ವ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಗಂಡ ಕುಡಿತಾ ಇರ್ತಾನೆ, ಆತ ದುಡಿಮೆ ಮಾಡುವಂತ ಅಮೌಂಟ್ ಅನ್ನ ಮನೆಗೆ ತಂದು ಕೊಡ್ತಾ ಇರೋದಿಲ್ಲ. ಆ ಮನೆಯ ಮಹಿಳೆ ಹಾಗೋ ಹೀಗೋ ಕಷ್ಟಪಟ್ಟು ಸಂಸಾರವನ್ನು ನಡೆಸ್ತಿರ್ತಾರೆ. ಜೊತೆಗೆ ಮಕ್ಕಳು ಫೀಸು, ಮತ್ತೊಂದು ಮಗದೊಂದು, ಎಲ್ಲದಕ್ಕೂ ಕೂಡ ಹೆಣಗಾಡ್ತಿರ್ತಾರೆ. ಆಗ ತಿಂಗಳಿಗೆ ಒಂದು 2,000 ರೂಪಾಯಿ ಬಂತು ಅಂತಾದ್ರೆ ಅವ್ರಿಗೆ ಏನೋ ಒಂದು ಸಿಕ್ಕ ರೀತಿಯಲ್ಲಿ ಆಗಿಬಿಡುತ್ತೆ. ಹೀಗಾಗಿ ಆ 2,000 ರೂಪಾಯಿನ ಮಹತ್ವ ಗೊತ್ತಾಗೋದು ಒಂದಷ್ಟು ಮಂದಿಗೆ ಮಾತ್ರ. ಈಗಾಗಲೇ ಸಾಕಷ್ಟು ಮಂದಿ ಆ 2,000 ರೂಪಾಯಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಏನಾದ್ರು ತಕ್ಷಣಕ್ಕೆ ಏನೋ ಸಮಸ್ಯೆ ಆಯಿತು ಅಂತಾದ್ರೆ ಅವರ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಹಾಗಾಗಬಾರ್ದು ಅಂದ್ರೆ ನೀವು ಏನು ಮಾಡಬೇಕು ಅಂದ್ರೆ, ಸರ್ಕಾರ ಒಂದು ವಿಚಾರವನ್ನ ಇದೀಗ ಕಡ್ಡಾಯಗೊಳಿಸಿದೆ. ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸಲೇಬೇಕಾಗತ್ತೆ, ಅಥವಾ ಬಯೋಮೆಟ್ರಿಕ್ ನ ಪ್ರೋಸೆಸ್ ನಲ್ಲಿ ಭಾಗಿ ಆಗಲೇಬೇಕಾಗತ್ತೆ. ಎಲ್ಲಿ ಭಾಗಿಯಾಗೋದು, ಬಯೋಮೆಟ್ರಿಕ್ ಅಂದ್ರೆ ಏನು, ಆ ಪ್ರೋಸೆಸ್ ಹೇಗಿರುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಿಮ್ಮ ಮನೆಯ ಸಮೀಪದಲ್ಲಿ ಈ ಗ್ರಾಮ 1 ಅಂತೂ ಇದ್ದೇ ಇರುತ್ತೆ. ಒಂದಷ್ಟು ಕಡೆಗಳಲ್ಲಿ ಬಾಪೂಜಿ ಕೇಂದ್ರ ಅಂತ ಇರುತ್ತೆ, ಒಂದಷ್ಟು ಕಡೆಗಳಲ್ಲಿ ಕರ್ನಾಟಕ 1 ಅಂತ ಇರುತ್ತೆ, ಬೆಂಗಳೂರು ಅಂತ ಬಂದ್ರೆ ಬೆಂಗಳೂರು 1 ಅಂತ ಇರುತ್ತೆ. ನೀವು ಅಲ್ಲಿಗೆ ಹೋಗಿ ಈ ಬಯೋಮೆಟ್ರಿಕ್ ಅನ್ನ ಮಾಡಿಸಬೇಕಾಗತ್ತೆ. ಏನು ಬಯೋಮೆಟ್ರಿಕ್ ಅಂದ್ರೆ, ನಿಮ್ಮ ಹೆಬ್ಬೆಟ್ಟಿನ ಗುರುತನ್ನ ಕೊಡೋದು, ಅಥವಾ ಕಣ್ಣಿನ ರೆಟಿನಾ ಇರುತ್ತಲ್ಲ ಅದನ್ನ ಸ್ಕ್ಯಾನ್ ಮಾಡಿಸೋದು, ಅಥವಾ ಫೇಸ್ ಅನ್ನ ಸ್ಕ್ಯಾನ್ ಮಾಡಿಸೋದು. ಒಟ್ಟಾರೆಯಾಗಿ ಈ ಫಸ್ಟ್ ಏನ್ ಮಾಡಿತ್ತು ಸರ್ಕಾರ ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಏನೋ ಪ್ಲಾನ್ ಮಾಡ್ಕೊಂಡಿತ್ತು. ಆದ್ರೆ ಅದಾದ ಬಳಿಕ ಸರ್ಕಾರಕ್ಕೆ ಅರ್ಥ ಆದಂತ ವಿಚಾರ ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸೋದ್ರ ಸುಲಭ ಅಲ್ಲ ಅಂತ ಹೇಳಿ, ಹೀಗಾಗಿ ಅವರೀಗ ಪ್ಲಾನ್ ಮಾಡ್ಕೊಂಡಿರುವಂತ ವಿಚಾರ ಏನಪ್ಪಾ ಅಂದ್ರೆ ಬಯೋಮೆಟ್ರಿಕ್ ಅನ್ನ ಕಡ್ಡಾಯಗೊಳಿಸ್ತಾ ಇದ್ದಾರೆ. ಹೀಗಾಗಿ ತಕ್ಷಣವೇ ನೀವು ಆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗತ್ತೆ. ಇನ್ನೊಂದು ಆಧಾರ್ ಕಾರ್ಡ್ ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿ. ಈ KYC ಆಗಿಲ್ಲ ಅಂದ್ರೆ ಆ KYC ಆ ಪ್ರಕ್ರಿಯೆಯನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿಸಿ. ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಆ ಲಿಂಕ್ ಮಾಡಿಸೋದು ಅಕೌಂಟ್ಗೆ, ಅದನ್ನ ಆ ಪ್ರೋಸೆಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿ. ಈಗ ಎಲ್ಲೆಲ್ಲಿ ಕಟ್ ಮಾಡೋದಕ್ಕೆ ಸಾಧ್ಯವಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ ಮಾಡ್ತಿದ್ದಾರೆ. ಯಾವುದ್ಯಾವುದೋ ನೆಪವನ್ನು ಹಿಡಿದು ಕಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ನೆಪವನ್ನು ಹಿಡಿದು ಕಟ್ ಮಾಡೋದಕ್ಕೆ ನೀವು ಅವಕಾಶವನ್ನ ಮಾಡ್ಕೊಡ್ಬೇಡಿ. ನಿಮ್ಮ ಕಡೆಯಿಂದ ಕರೆಕ್ಟ್ ಆಗಿರಿ. ಏನಾದರೂ ಡೌಟ್ ಬಂತು, ಕ್ಲಾರಿಟಿ ಇಲ್ಲ ಅಂತಾದ್ರೆ ನೀವು ಗ್ರಾಮ 1ಗೋ, ಬೆಂಗಳೂರು 1ಗೋ, ಕರ್ನಾಟಕ 1ಗೋ, ಬಾಪೂಜಿ ಕೇಂದ್ರಗಳಿಗೋ ಅಲ್ಲಿ ಹೋಗಿ ಅವ್ರ ಹತ್ರ ಸರಿಯಾದಂತ ಮಾಹಿತಿಯನ್ನು ಪಡೆದು ಅದಾದ ಬಳಿಕ ಆ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಭಾಗಿಯಾಗಿ. ಬಯೋಮೆಟ್ರಿಕ್ ಮಾಡಿಸುವ ಸಂದರ್ಭದಲ್ಲಿ ದುಡ್ಡು ಕೊಡೋದಕ್ಕೆ ಹೋಗಬೇಡಿ. ಅದಕ್ಕೆ ಇರುವಂತ ಪ್ರೈಸ್ ಬರೀ 5 ರೂಪಾಯಿ ಮಾತ್ರ. ಒಬ್ಬೊಬ್ರು ಇದೇ ಸಂದರ್ಭದ ಲಾಭವನ್ನು ಪಡೆದುಕೊಂಡು 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಪೀಕಕ್ಕೆ ಹೋಗ್ಬೋದು. ನೀವು ಆ ರೀತಿಯಾಗಿ ದುಡ್ಡು ಕೊಡೋದಕ್ಕೆ ಹೋಗಬೇಡಿ. ಅದಕ್ಕೆ ಇರೋದು ಬರೀ 5 ರೂಪಾಯಿ ಮಾತ್ರ. ಅದು ಕೂಡ ನಿಮ್ಮ ಗಮನದಲ್ಲಿ ಇರಲಿ.
ಇಂಥ ಹೊಸದು ಬಂದಾಗ ಅದನ್ನೇ ಒಂದು ದೊಡ್ಡ ಲಂಚ ಇದು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡ್ಕೊಳ್ಳುವಂಥ ಸಂಖ್ಯೆಯೂ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಬಯೋಮೆಟ್ರಿಕ್ ಕಡೆಗೆ ನೀವೆಲ್ಲರೂ ಕೂಡ ಈ ಕ್ಷಣವೇ ಗಮನವನ್ನು ಹರಿಸಬೇಕಾಗತ್ತೆ. ಇಲ್ಲ ಅಂತಾದ್ರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸದ್ಯಕ್ಕೆ ಆ ಪ್ರೋಸೆಸ್ ಎಲ್ಲವೂ ಕೂಡ ನಡೀತಾ ಇದೆ. ಇದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಸದ್ಯ ರಾಜ್ಯಾದ್ಯಂತ ಬಹಳ ಚರ್ಚೆ ಆಗ್ತಿರುವಂತ ವಿಚಾರವೂ ಕೂಡ ಹೌದು. ಹಾಗೆ 1 ತಿಂಗಳು ಮಾತ್ರ ಗಡುವಿದೆ. 1 ತಿಂಗಳ ಒಳಗಾಗಿ ನೀವು ಬಯೋಮೆಟ್ರಿಕ್, ಆಧಾರ್ ಕಾರ್ಡ್ ಅಪ್ಡೇಟು, ಈ ಪ್ರಕ್ರಿಯೆ ಎಲ್ಲವನ್ನೂ ಕೂಡ ಮುಗಿಸಬೇಕಾಗತ್ತೆ. ಇದು ಗೃಹಲಕ್ಷ್ಮಿ. ಇದು ಒಂದು ಯೋಜನೆ ಆಯ್ತಾ. ಮತ್ತೊಂದು ಕಡೆಯಿಂದ ಇದೀಗ ಶಕ್ತಿ ಯೋಜನೆಗೆ ಅಂದ್ರೆ ಫ್ರೀ ಬಸ್ ಇತ್ತಲ್ಲ, ಅದರಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ. ಅದಕ್ಕೂ ಕೂಡ ಸಾಕಷ್ಟು ಹಣವನ್ನ ವಿನಿಯೋಗಿಸಲಾಗ್ತಾ ಇತ್ತು. ಇನ್ನು ಮುಂದೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸಲಾಗುತ್ತೆ. ಮಹಿಳೆಯರಿಗೆ, ಪುರುಷರಿಗೆ, ಎಲ್ರಿಗೂ ಕೂಡ. ಅದರ ಪುರುಷರಿಗೆ ಫ್ರೀ ಇರೋದಿಲ್ಲ, ಅದನ್ನ ರೀಚಾರ್ಜ್ ಮಾಡಿಕೊಂಡು ಆ ರೀತಿಯಾಗಿ ಅವರು ಓಡಾಡಬೇಕಾಗತ್ತೆ. ಮಹಿಳೆಯರಿಗೆ ಫ್ರೀ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಅದರೊಂದು ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಅದನ್ನು ತಗೊಂಡು ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ, ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ. ಹೆಚ್ಚು ಕಡಿಮೆ 1 ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ಕೂಡ ಆಗಬಹುದು. ಇದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಗೃಹ ಜ್ಯೋತಿ, ಫ್ರೀ ವಿದ್ಯುತ್ ಅಥವಾ ಫ್ರೀ ಕರೆಂಟ್. ಮನೆಗೆ ಫ್ರೀ ವಿದ್ಯುತ್ ಅನ್ನ ಪಡೆದುಕೊಳ್ತಿರುವಂತವ್ರಿಗೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ನೀವೇನಾದ್ರೂ ಅದನ್ನು ಕಮರ್ಷಿಯಲ್ ಉದ್ದೇಶಕ್ಕೆ, ವಾಣಿಜ್ಯ ಉದ್ದೇಶಕ್ಕೆ ಏನಾದ್ರೂ ಬಳಸ್ತಾ ಇದ್ರೆ, ನಿಮ್ಮ ಅಂಗಡಿಗೂ ಕೂಡ ಫ್ರೀ ಕರೆಂಟ್ ಅನ್ನ ಪಡಿತಾ ಇದ್ರೆ ಅದಿನ್ ಮುಂದೆ ಕಟ್ ಆಗತ್ತೆ. ಆ ವಿಚಾರದಲ್ಲೂ ಕೂಡ ಸರ್ಕಾರ ಗಮನವನ್ನ ಹರಿಸ್ತಾ ಇದೆ. ಒಟ್ಟಾರೆಯಾಗಿ 3 ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಗೃಹ ಜ್ಯೋತಿ, ಮತ್ತೊಂದು ಗೃಹಲಕ್ಷ್ಮಿ, ಮತ್ತೊಂದು ಶಕ್ತಿ ಯೋಜನೆ. ಇದರಲ್ಲಿ ಗೃಹಲಕ್ಷ್ಮಿ ಬಹಳ ಮುಖ್ಯ, ಯಾಕಂದ್ರೆ ಫಲಾನುಭವಿಗಳ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗಿದೆ. ನೀವು ಆದಷ್ಟು ಬೇಗ ಅದರ ಪ್ರಕ್ರಿಯೆಗಳು ಏನಿದೆ ಅದರಲ್ಲಿ ಭಾಗಿಯಾಗಿ, ಇಲ್ಲ ಅಂತಾದ್ರೆ ಹಣವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನ್ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.